ಸಿದ್ದರಾಮಯ್ಯ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಟಗರು. ಈ ಟಗರು ಗುಟುರು ಹಾಕಿ ನಿಂತ್ರೆ ಎದುರಿಸೋ ತಾಕತ್ತು ಯಾರಿಗೂ ಇರಲ್ಲ. ಇಂಥ ಟಗರು ಇದೀಗ ರಾಜಕೀಯದಲ್ಲಿ ಹೊಸ ದಾಳ ಉರುಳಿಸೋಕೆ ರೆಡಿಯಾಗಿದೆ. ಆ ಮೂಲಕ ಮತ್ತೆ ಸಿಎಂ ಆಗೋ ಕನಸನ್ನ ಕಾಣ್ತಾ ಇದ್ದಾರೆ ಸಿದ್ದರಾಮಯ್ಯ. ಆ ಕನಸು ನನಸು ಮಾಡಿಕೊಳ್ಳೋಕೆ 15 ವರ್ಷಗಳ ಹಿಂದಿನ ಅದೊಂದು ಅಸ್ತ್ರ ಪ್ರಯೋಗಿಸೋಕೆ ರೆಡಿಯಾಗಿದ್ದಾರೆ. ಆ ಅಸ್ತ್ರವನ್ನ ಕಂಡು ಸಿಎಂ ಕುಮಾರಸ್ವಾಮಿ ಮತ್ತು ಬಿಎಸ್ ಯಡಿಯೂರಪ್ಪ ಕಗ್ಗಾಬಿಕ್ಕಿಯಾಗಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯನವರ ಆ ಅಸ್ತ್ರ ಯಾವುದು ಗೊತ್ತಾ? ಪಟ್ಟಾಭಿಷೇಕಕ್ಕೆ ನಡೆಯುತ್ತಿದೆಯಾ ಸೀಕ್ರೆಟ್ ರಣತಂತ್ರ? 15 ವರ್ಷದ ಹಿಂದಿನ ಆ ಅಸ್ತ್ರ ಪ್ರಯೋಗಿಸಿದ್ದೇಕೆ ಟಗರು? ಮಾಸ್ಟರ್ ಪ್ಲಾನ್ಗೆ ಎಚ್ಡಿಕೆ ಶಾಕ್, ಬಿಎಸ್ವೈ ಕಕ್ಕಾಬಿಕ್ಕಿ. ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್, ಪಕ್ಕಾ ಹಾರ್ಡ್ ವರ್ಕಿಂಗ್ ಪೊಲಿಟಿಷಿಯನ್. ಕಾಂಗ್ರೆಸ್ನ ಈ ಟಗರನ್ನ ಕೆಣಕಬೇಕು ಅಂದ್ರೆ 8 ಎದೆಯ ಗುಂಡಿಗೆ ಇರಬೇಕು ಅನ್ನೋ ಮಾತಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅನ್ನೋ ಹೆಸರೇ ಸದ್ಯ ರಾಜ್ಯ ಕಾಂಗ್ರೆಸ್ನ ಶಕ್ತಿ, ಕಾಂಗ್ರೆಸ್ನ ಅಸ್ತ್ರ. ಸಿದ್ದು ಇದ್ರೇನೆ ಕಾಂಗ್ರೆಸ್ ಪಕ್ಷ ಅನ್ನೋ ಸ್ಥಿತಿ. ಲೋಕಸಭಾ ಚುನಾವಣಾ ಫಲಿತಾಂಶದ ನಂತರ ಸಿದ್ದರಾಮಯ್ಯನವರ ವರ್ಚಸ್ಸು, ಆ ಪವರು ನಿಧಾನಕ್ಕೆ ಕಡಿಮೆಯಾದಂತೆ ಕಾಣ್ತಾ ಇದೆ. ಹೀಗಾಗಿ ಸಿದ್ದರಾಮಯ್ಯ ಫೀನಿಕ್ಸ್ ಪಕ್ಷಿಯಂತೆ ಮತ್ತೆ ಎದ್ದು ಬರೋಕೆ ಸೀಕ್ರೆಟ್ ರಣತಂತ್ರ ಹೆಣಿತಿದ್ದಾರೆ. ಆ ರಣತಂತ್ರಕ್ಕೆ ಸುಮಾರು 15 ವರ್ಷಗಳ ಹಿಂದಿನ ಅದೊಂದು ಅಸ್ತ್ರವನ್ನ ಪ್ರಯೋಗಿಸಲು ಸಿದ್ದರಾಮಯ್ಯನವರಿಗೆ ವರ್ಚಸ್ಸನ್ನ ವೃದ್ಧಿಸೋದು, ಸಿದ್ದರಾಮಯ್ಯನವರನ್ನ ಮತ್ತೆ ಸಿಎಂ ಮಾಡುವಂತ ಆ ಅಸ್ತ್ರ ಯಾವುದು ಗೊತ್ತಾ? ಅದೇ ಸಿದ್ದು ಅಹಿಂದ ಅಸ್ತ್ರ. From JDS by Mr. Devegowda for my Ahinda activity. ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದವರು ಮತ್ತು ದಲಿತರು. ಇದೇ ಸಿದ್ದರಾಮಯ್ಯನವರ ಪ್ರಬಲ ಅಸ್ತ್ರ. ಇದೇ ಅಸ್ತ್ರವನ್ನು ಬಳಸಿ ಸಿದ್ದರಾಮಯ್ಯ ರಾಜ್ಯ ರಾಜಕೀಯದಲ್ಲಿ ಶೈನ್ ಆಗಿದ್ದು, ತನ್ನ ರಾಜಕೀಯ ವಿರೋಧಿಗಳನ್ನ ಮಟ್ಟ ಹಾಕಿದ್ದು. ಇದೇ ಅಹಿಂದ ಅಸ್ತ್ರವನ್ನ ಬಳಸಿ ಸಿದ್ದರಾಮಯ್ಯ ಸಿಎಂ ಆಗಿದ್ದು. ಇದೀಗ ಇದೇ ಅಸ್ತ್ರವನ್ನ ಬಳಸಿಕೊಂಡು ಸಿದ್ದರಾಮಯ್ಯ ಪುಟಿದೇಳು ರಣತಂತ್ರ ಹೆಣೆದಿದ್ದಾರೆ. ಆ ರಣತಂತ್ರವನ್ನ ಕಂಡು ಸಿಎಂ ಎಚ್ಡಿ ಕುಮಾರಸ್ವಾಮಿ ಶಾಕ್ ಆಗಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಕಕ್ಕಾಬಿಕ್ಕಿಯಾಗಿದ್ದಾರೆ ಎನ್ನಲಾಗುತ್ತಿದೆ. ಅಸ್ತ್ರ ಅಂದ್ರೆ ಅದು ಸಾಮಾನ್ಯ ಅಸ್ತ್ರವಲ್ಲ, ಮಹಾನ್ ಬ್ರಹ್ಮಾಸ್ತ್ರವಿದ್ದಂತೆ. ಯಾಕಂದ್ರೆ ಅಹಿಂದ ಮತಗಳು ಸಿದ್ದರಾಮಯ್ಯನವರ ಕೈ ಹಿಡಿದ್ರೆ ಸಿದ್ದು ಮತ್ತೆ ಸಿಎಂ ಆಗೋ ಎಲ್ಲಾ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯನವರನ್ನು ಎದುರು ಹಾಕಿಕೊಳ್ಳೋಕೆ ಯಾರಿಗೂ ಸಾಧ್ಯವಾಗಲ್ಲ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಷ್ಟಕ್ಕೂ ಮಾಜಿ ಸಿಎಂ ಸಿದ್ದರಾಮಯ್ಯ ಈಗ ಅಹಿಂದ ಸಂಘಟನೆಯನ್ನು ಮತ್ತೆ ಸಕ್ರಿಯಗೊಳಿಸುವ ಕಾರ್ಯಕ್ಕೆ ಕೈ ಹಾಕಿರೋದ್ಯಾಕೆ? ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಅಸ್ತಿತ್ವದಲ್ಲಿರುವಾಗಲೇ ಸಿದ್ದು ಅಲರ್ಟ್ ಆಗಿರೋದ್ಯಾಕೆ? ಅಹಿಂದ ಸಂಘಟನೆಗೆ ಸಿದ್ದುಗೆ ಅದೇಗೆ ಸಿಂಹಶಕ್ತಿಯನ್ನು ತಂದುಕೊಡುತ್ತೆ? ಈ ಎಲ್ಲ ಪ್ರಶ್ನೆಗಳಿಗೂ ಒಂದೊಂದಾಗಿ ಉತ್ತರ ತೋರಿಸಿದೆ. ರಾಹುಲ್ ಗಾಂಧಿಗೆ ಸಿದ್ದು ದೂರಿನಿಂದ ಹದಗೆಡ್ತಾ ದೋಸ್ತಿ. ಜೂನ್ 19ರಂದು ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿಯನ್ನು ಭೇಟಿಯಾಗಿದ್ದ ಸಿದ್ದರಾಮಯ್ಯ ದೋಸ್ತಿ ಸರ್ಕಾರದಲ್ಲಿ ಆಗ್ತಿರೋ ಇಂಚಿಂಚು ಮಾಹಿತಿಯನ್ನು ರಾಹುಲ್ ಗಾಂಧಿ ಮುಂದೆ ಬಿಚ್ಚಿಟ್ಟಿದ್ರು. ಸರ್ಕಾರದಲ್ಲಿ ಜೆಡಿಎಸ್ ನಾಯಕರ ವರ್ತನೆಯ ಬಗ್ಗೆ ವಿವರಿಸಿದ್ರು ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ನಾಯಕರು ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಇದರಿಂದಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋಲ್ಬೇಕಾಯಿತು ಅನ್ನೋದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಹೀಗಾಗಿ ಜೆಡಿಎಸ್ ಜೊತೆ ಈಗಲಾದರೂ ಮೈತ್ರಿ ಕಡಿತಗೊಳಿಸಿಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಲಿದೆ ಅಂತ ಹೇಳಿದ್ರು ಅನ್ನೋ ವಿಶ್ಲೇಷಣೆಗಳಿವೆ. ಗೌಡ್ರು ಸಿಡಿಸಿದ್ರು ಮಧ್ಯಂತರ ಬಾಂಬ್. ಕಾಂಗ್ರೆಸ್ ಪಾಳೆಯದಲ್ಲಿ ಅದ್ಯಾವಾಗ ಜೆಡಿಎಸ್ ದೋಸ್ತಿಗೆ ಎಳ್ಳು ನೀರು ಬಿಡಬೇಕು ಅನ್ನೋ ಮಾತುಗಳು ಕೇಳಿ ಬಂದ್ವೋ ಆಗ ದೊಡ್ಡಗೌಡರು ಅಲರ್ಟ್ ಆಗಿದ್ರು. ಕಾಂಗ್ರೆಸ್ ನಾಯಕರ ಮೇಲೆ ಮಧ್ಯಂತರ ಬಾಂಬ್ ಸಿಡಿಸಿದ್ರು. ಇದೆಲ್ಲದರ ನಡುವೆ ಒಂದು ವಿಷಯ ಈಗ ಕೇಳಿ ಬರ್ತಾ ಇರೋದು, ಮಧ್ಯಂತರ ಚುನಾವಣೆ ಎದುರಾಗುತ್ತೆ ರಾಜ್ಯದಲ್ಲಿ ಅಂತ. ಇದು ಆಗತ್ತೆ ಅನ್ನೋದ್ರ ಬಗ್ಗೆ ಯಾವ ಸಮಸ್ಯೆ ಇಲ್ಲ. ಏಕೆಂದ್ರೆ 5 ವರ್ಷ ಸರ್ಕಾರ ಬೆಂಬಲ ಕೊಡ್ತೀನಿ ಅಂತ ಹೇಳಿದ್ಮೇಲೆ ನಡೀತಾ ಇರೋ ನಡವಳಿಕೆಗಳೆಲ್ಲ ಜನ ವಾಚ್ ಮಾಡುತ್ತೆ. ಸಾಕಷ್ಟು ನಮ್ಮ ಜನಕ್ಕೆ ತಿಳುವಳಿಕೆ ಇದೆ. ಇದನ್ನ ನೀವ್ಯಾರು ಕಲಿಸ್ಕೊಡ್ಬೇಕಾಗಿದೆ. ಕೇಳಿದ್ರಲ್ಲ ದೊಡ್ಡಗೌಡರು ಹೇಳಿದ್ದನ್ನ. ಕಾಂಗ್ರೆಸ್ನವರು ಜೆಡಿಎಸ್ ದೋಸ್ತಿಗೆ ಗುಡ್ ಬೈ ಹೇಳಿದ್ರೆ ತಮ್ಮ ಪುತ್ರ ಸಿಎಂ ಕುಮಾರಸ್ವಾಮಿ ಅವರಿಂದ ವಿಧಾನಸಭೆ ವಿಸರ್ಜಿಸಿ ಮಧ್ಯಂತರ ಚುನಾವಣೆಗೆ ಹೋಗ್ತೀವಿ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಇದರಿಂದ ಕೈಪಾಳ್ಯದಲ್ಲಿ ನಡುಕ ಶುರುವಾಗಿದೆ. ಅದರಿಂದ ವೈಯಕ್ತಿಕವಾಗಿ ದೇವೇಗೌಡರ ಕುಟುಂಬಕ್ಕೆ ಅಥವಾ ಪಕ್ಷವಾಗಿ ಜೆಡಿಎಸ್ಗೆ ಹೆಚ್ಚೇನೂ ನಷ್ಟವಿಲ್ಲ. ಆದ್ರೆ ಕಾಂಗ್ರೆಸ್ ವಿಚಾರ ಹಾಗಲ್ಲ. ಅಲ್ಲಿ ಯಾರಿಗೂ ಈಗ ಚುನಾವಣೆ ಬೇಕಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಹೀನಾಯ ಪ್ರದರ್ಶನ ನೀಡಿರೋ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ದಿಟ್ಟ ನಾಯಕತ್ವ ವಹಿಸಿಕೊಳ್ಳೋ ವ್ಯಕ್ತಿಗಳು ಕಾಣಿಸ್ತಿಲ್ಲ. ಕಾಂಗ್ರೆಸ್ನ ಈ ಸಂಕಷ್ಟ ಸ್ಥಿತಿ ಗೊತ್ತಿರುವುದರಿಂದಲೇ ದೇವೇಗೌಡರು ಮಧ್ಯಂತರ ಚುನಾವಣೆ ದಾಳ ಉರುಳಿಸಿದ್ದಾರೆ ಎನ್ನಲಾಗುತ್ತಿದೆ. ಸಿದ್ದು ಗೂಗ್ಲಿ ಅಸ್ತ್ರ. ಡಿಸೆಂಬರ್ನಲ್ಲಿ ದೋಸ್ತಿಗೆ ಎಳ್ಳು ನೀರು. ದೊಡ್ಡಗೌಡರು ಮಧ್ಯಂತರ ಚುನಾವಣಾ ಬೌನ್ಸರ್ ಹಾಕಿದ್ದಕ್ಕೆ ಸಿದ್ದರಾಮಯ್ಯ ತಲೆನೇ ಕೆಡಿಸಿಕೊಂಡಿಲ್ಲ.
ಗೌಡ್ರ ಬೌನ್ಸರ್ಗೆ ಗೂಗ್ಲಿ ಅಸ್ತ್ರ ಪ್ರಯೋಗಿಸೋಕೆ ಮುಂದಾಗಿದ್ದಾರೆ. ಆ ಮೂಲಕ ಡಿಸೆಂಬರ್ನಲ್ಲಿ ದೋಸ್ತಿಗೆ ಗುಡ್ ಬೈ ಹೇಳೋಕೆ ಎಲ್ಲಾ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ. ಅಷ್ಟಕ್ಕೂ ಏನದು ಗೂಗ್ಲಿ ಅಸ್ತ್ರ ಅಂತೀರಾ? ಅದೇ ಪಕ್ಷದ ಹಿರಿಯ ಮುಖಂಡರಿಂದ ವಿವಿಧ ಹೇಳಿಕೆಗಳನ್ನು ಕೊಡಿಸಿ ಜೆಡಿಎಸ್ ತಾನಾಗೆ ಕಾಂಗ್ರೆಸ್ ಸಖ್ಯ ಕಡಿದುಕೊಳ್ಳುವಂತೆ ಮಾಡೋದು ಅನ್ನೋ ವಿಶ್ಲೇಷಣೆಗಳಿವೆ. ಇದ್ರ ಜೊತೆಗೆ ಮತ್ತೆ ಅಹಿಂದ ಅಸ್ತ್ರವನ್ನು ಝಳಪಿಸೋದು ಸಿದ್ಧವ್ಯಕ್ಕೂ ಸಿದ್ದು ಅಹಿಂದ ಪ್ರತ್ಯಸ್ತ್ರ. ರಾಜಕೀಯ ಚದುರಂಗದಾಟವನ್ನು ಚೆನ್ನಾಗಿ ಬಲ್ಲ ಜೆಡಿಎಸ್ ವರಿಷ್ಠ ದೇವೇಗೌಡರು ಮುಂದೊಂದು ದಿನ ಕಾಂಗ್ರೆಸ್ ನಾಯಕರು ಸೆಟೆದು ನಿಲ್ತಾರೆ ಅನ್ನೋದನ್ನ ಮೊದಲೇ ಊಹಿಸಿದ್ರು. ಹೀಗಾಗಿನೇ ಸಿಎಂ ಕುಮಾರಸ್ವಾಮಿ ಅವರಿಂದ ಗ್ರಾಮ ವಾಸ್ತವ್ಯ ಪಾರ್ಟ್ 2 ಅನ್ನು ಶುರು ಮಾಡಿಸಿದ್ರು ಅನ್ನೋ ವಿಶ್ಲೇಷಣೆಗಳಿವೆ. ಇದ್ರ ಜೊತೆಗೆ ದೇವೇಗೌಡರು ಮುಂದಿನ ತಿಂಗಳು ರಾಜ್ಯದಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡು ಜೆಡಿಎಸ್ ಪಕ್ಷ ಸಂಘಟನೆಗೆ ಮುಂದಾಗೋ ಪ್ಲಾನ್ ಮಾಡಿದ್ದಾರೆ. ಇದೆಲ್ಲವನ್ನು ಗಮನಿಸಿರೋ ಸಿದ್ದರಾಮಯ್ಯ ಮತ್ತೊಮ್ಮೆ ಅಹಿಂದ ಅಸ್ತ್ರ ಹಿಡಿದು ಅಖಾಡಕ್ಕೆ ಇಳಿಯಲು ಮುಂದಾಗಿದ್ದಾರೆ. ಇದರೊಂದಿಗೆ ದೋಸ್ತಿ ಪಕ್ಷಗಳ ಜಗಜ್ಜಟ್ಟಿಗಳ ನಡುವೆ ಮತ್ತೊಂದು ರಾಜಕೀಯ ಸಂಘರ್ಷ ಏರ್ಪಡೋ ಲಕ್ಷಣಗಳು ದಟ್ಟವಾಗಿವೆ. ಅಹಿಂದ ಹೋರಾಟದ ಫಲವಾಗಿ ಮುಖ್ಯಮಂತ್ರಿ ಗಾದಿಯೇರಿದ್ದ ಸಿದ್ದರಾಮಯ್ಯ ರಾಜಕೀಯ ಭವಿಷ್ಯವೀಗ ಸ್ವಲ್ಪ ಮಟ್ಟಿಗೆ ಮಂಕಾಗಿದೆ. ಅವರಿಗೆ ಇಷ್ಟವಿಲ್ಲದ ಸರ್ಕಾರ ಇರೋದು ಒಂದೆಡೆಯಾದ್ರೆ ಕಾಂಗ್ರೆಸ್ನಲ್ಲೇ ಸಿದ್ದು ಬಲ ಕುಸಿಯುತ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಿವೆ. ಈ ಹಂತದಲ್ಲೇ ಜನಪ್ರಿಯತೆ ಹೆಚ್ಚಿಸಿಕೊಳ್ಳೋ ಬಯಕೆಯಿಂದ ಸಿಎಂ ಎಚ್ಡಿಕೆ ಗ್ರಾಮ ವಾಸ್ತವ್ಯಕ್ಕೆ ಮರುಚಾಲನೆ ಕೊಟ್ಟಿದ್ದಾರೆ. ಹಾಗಾಗಿ ಏಕಕಾಲಕ್ಕೆ ಹಲವು ಹಕ್ಕಿಗಳನ್ನು ಹೊಡೆದುರುಳಿಸಲು ಸಿದ್ದರಾಮಯ್ಯ ಅಹಿಂದದತ್ತ ದೃಷ್ಟಿ ಹಾಯಿಸಿದ್ದಾರೆ. ಮೈಸೂರಿನಲ್ಲಿ ಬೀಡುಬಿಟ್ಟಿರೋ ಸಿದ್ದರಾಮಯ್ಯ ಅಹಿಂದ ಜೊತೆ ಸಾಗಿ ಬಂದ ವೈಭವದ ದಿನಗಳನ್ನು ನೆನಪಿಸಿಕೊಂಡಿದ್ದಾರೆ. ಆ ವೇಳೆ ಬೆಂಬಲಿಗರು ಕೂಡ ಅಹಿಂದ ಅಸ್ತ್ರ ಅನಿವಾರ್ಯ ಅಂತ ಸಿದ್ದರಾಮಯ್ಯ ಅವರಿಗೆ ಕಿವಿಮಾತು ಹೇಳಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯ ಕೂಡ ಅಹಿಂದ ಅಸ್ಮಿತೆಯನ್ನು ಪುನಃ ಮುಂಚೂಣಿಗೆ ತರೋ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ರಾಜ್ಯದುದ್ದಕ್ಕೂ ಅಹಿಂದ ಸಂಘಟನೆಯ ಸದ್ದು ಮಳಗುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟಿಯಾಗಿದ್ದ ಸಿದ್ದರಾಮಯ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ನೆಲಕಚ್ಚಿದ್ರ ಬಗ್ಗೆ ವರದಿ ಸಲ್ಲಿಸಿದ್ರು. ಇದೇ ವೇಳೆ ಸದ್ಯದ ಪರಿಸ್ಥಿತಿಯಲ್ಲಿ ಅಹಿಂದ ವರ್ಗದವರನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಲಿಂಗಾಯತರ ಒಲವು ಬಿಜೆಪಿ ಎಡೆ ಇದ್ರೆ ಒಕ್ಕಲಿಗರು ಜೆಡಿಎಸ್ಗೆ ಹೆಚ್ಚು ನಿಷ್ಠರಾಗಿದ್ದಾರೆ ಅನ್ನೋದನ್ನ ರಾಹುಲ್ಗೆ ಮನವರಿಕೆ ಮಾಡಿಕೊಟ್ಟಿದ್ರು. ಆದ್ರೆ ಇದೆಲ್ಲದರ ಮಧ್ಯೆ ಸಿದ್ದು ಅಹಿಂದ ಅಸ್ತ್ರವನ್ನ ಮತ್ತೆ ಪ್ರಯೋಗಿಸೋಕೆ ಪ್ಲಾನ್ ಮಾಡಿದ್ದಾರೆ. ರಾಜ್ಯದಲ್ಲಿ ಮತ್ತೆ ಅಹಿಂದ ಹವಾ ಎದ್ರೆ ದೋಸ್ತಿ ಸರ್ಕಾರವನ್ನ ಕಂಟ್ರೋಲ್ನಲ್ಲಿ ಇಡಬಹುದು. ಜೊತೆಗೆ ಭವಿಷ್ಯದಲ್ಲಿ ತಮ್ಮ ವೈಯಕ್ತಿಕ ಏಳಿಗೆಗೂ ಇದು ವರದಾನ ಆಗುತ್ತೆ ಅನ್ನೋದು ಸಿದ್ದರಾಮಯ್ಯನವರ ರಣತಂತ್ರ. ಟಗರು ಸಿದ್ದರಾಮಯ್ಯನವರ ಪ್ರಬಲ ಅಸ್ತ್ರ. ಈ ಅಸ್ತ್ರವನ್ನ ಬಳಸಿಕೊಂಡೇ ಸಿದ್ದರಾಮಯ್ಯ ರಾಜಕೀಯದಲ್ಲಿ ಎತ್ತರಕ್ಕೆ ಬೆಳೆದರು. ಕರ್ನಾಟಕದ ಸಿಎಂ ಆಗೋದಕ್ಕೂ ಅಹಿಂದ ಸಂಘಟನೆಯೇ ಕಾರಣ ಅಂತ ಹೇಳಬಹುದು. ಹಾಗಾದ್ರೆ ಸಿದ್ದರಾಮಯ್ಯ ಅಹಿಂದ ಸಂಘಟನೆಯನ್ನ ಕಟ್ಟಿದ್ಯಾಕೆ? ಈಗ ಇದೇ ಅಹಿಂದ ಅಸ್ತ್ರವನ್ನ ಮತ್ತೆ ಬಳಸೋಕೆ ಸಿದ್ಧವಾಗಿರೋದ್ಯಾಕೆ? ಇಲ್ಲಿದೆ ನೋಡಿ ಪೇನ್ ಟು ಪೇನ್ ಡೀಟೇಲ್ಸ್. ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ರಾಜ್ಯದಲ್ಲಿ ದೇವರಾಜ ಅರಸು ನಂತರ ಅಹಿಂದ ವರ್ಗದ ಮುಖ್ಯಮಂತ್ರಿ ಅಂತ ಗುರುತಿಸಿಕೊಂಡಿದ್ರು. ಆದ್ರೆ ನಿಜ ಹೇಳಬೇಕು ಅಂದ್ರೆ ಸಿದ್ದು ಸಿಎಂ ಆಗಿದ್ದಾಗ ಯಾವತ್ತೂ ಇತರೆ ವರ್ಗದ ಜನರನ್ನು ಕಡೆಗಣಿಸಿರಲಿಲ್ಲ. ಶೋಷಿತರ ಪರ ಧ್ವನಿಯಾಗಿ ನಿಂತಿದ್ರು. ಅನ್ನಭಾಗ್ಯ, ಇಂದಿರಾ ಕ್ಯಾಂಟೀನ್, ಕೃಷಿ ಭಾಗ್ಯ, ಕ್ಷೀರಭಾಗ್ಯ ಸೇರಿದಂತೆ ಅನೇಕ ಜನಪ್ರಿಯ ಭಾಗ್ಯ ಯೋಜನೆಗಳನ್ನು ನೀಡಿದ್ರು. ಆ ಮೂಲಕ ಸಿಎಂ ಆಗಿ ಯಶಸ್ವಿ 5 ವರ್ಷ ಪೂರೈಸಿ ನುಡಿದಂತೆ ನಡೆದಿದ್ರು. ಇದನ್ನ ಆಗಾಗ ಸಿದ್ದರಾಮಯ್ಯ ಹೇಳ್ಕೊಳ್ತಿದ್ರು. ಕರ್ನಾಟಕದ ಇತಿಹಾಸದಲ್ಲಿ ಎಲ್ಲಾ ಜಾತಿಯವರಿಗೆ ಒಂದಲ್ಲ ಒಂದು ಕಾರ್ಯಕ್ರಮ ಮಾಡಿರ್ತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ನಮ್ಮ ಸರ್ಕಾರ ಅಂತಕ್ಕಂಥ ರಾಜ್ಯದ ಸಿಎಂ ಆದ್ಮೇಲೆ ಸಿದ್ದರಾಮಯ್ಯ ಅಹಿಂದ ವರ್ಗದ ನಾಯಕ ಅಂತ ಗುರುತಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ತಮ್ಮನ್ನು ವರ್ಚಸ್ವಿ ನಾಯಕ ಅಂತ ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ಅಂದುಕೊಂಡಿದ್ರು. ಆದ್ರೆ ಕೆಲವೊಮ್ಮೆ ಸಿದ್ದರಾಮಯ್ಯ ಅಹಿಂದ ನಾಯಕರು ಅಂತ ಹೇಳಿ ಬೇರೆ ವರ್ಗದ ಮತಗಳು ಕೈ ತಪ್ತಾವೆ ಅಂತ ಹೇಳ್ಕೊಂಡು ಅಹಿಂದ ಪರವಾಗಿದ್ದಾರೆ. ಏನಾಗ್ಬಿಡಿದೆ ನಮಗೆ ಅಂದ್ರೆ ಅಹಿಂದ ಅವರು ಕೈ ಬಿಡ್ಬಿಡ್ತಾರೆ, ಅವರು ಕೈ ಬಿಡ್ಬಿಡ್ತಾರೆ. ಈ ಪರಿಸ್ಥಿತಿ ಎಲ್ಲೇ ಕೂತ್ಗಳಮ್ಮ ನಿಂಗೆ ಗೊತ್ತಾಗಲ್ಲ. ಏನಾಗಿದೆ ಬಯಸ್ಕೊಳ್ಳೋದು ನಾನು, ಸಿದ್ದರಾಮಯ್ಯ ಅಹಿಂದ ಪರವಾಗಿದ್ದಾರೆ ಅಂತ ಬಯೋರು. ಅವರು ಇವರು ಇಲ್ಲ ಅವರು ಇಲ್ದಾಗ ಆಗ್ಬಿಟ್ಟಿರೋ ಅಂತ ನನಗೊಳ್ಳೆ ಭಯ ಆಗ್ಬಿಡೋದು. ಸಿದ್ದು ಸಿಎಂ ಆಗಿದ್ದಾಗ ತಮ್ಮ ಕುರ್ಚಿ ಅಲುಗಾಡಿದ ಅನುಭವ ಆದಾಗಲೆಲ್ಲ ಅಹಿಂದ ಕಾರ್ಡ್ ಪ್ರಯೋಗಿಸುತ್ತಿತ್ತು. ಅಹಿಂದ ವರ್ಗಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ಬಜೆಟ್ನಲ್ಲಿ ಹಲವು ಕಾರ್ಯಕ್ರಮಗಳನ್ನ ಕೊಟ್ಟಿತ್ತು. ಇದರಿಂದ ಸಿದ್ದು ಮೇಲ್ವರ್ಗದ ವಿರೋಧ ಕಟ್ಟಿಕೊಳ್ಳುವಂತಾಗಿತ್ತು. ಈ ನಡುವೆಯೂ ತಾವು ಅಹಿಂದ ಮುಖ್ಯಮಂತ್ರಿ ಎಂದೇ ಸಿದ್ದು ಹೇಳಿಕೊಂಡಿತ್ತು. ಆದರೆ ಕಳೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಅಹಿಂದ ಮತಗಳು ಕೂಡ ಸಿದ್ದುಗೆ ಕೈಕೊಟ್ಟಿತ್ತು. ಜೊತೆಗೆ ಆಡಳಿತ ವಿರೋಧಿ ಅಲೆಯಿಂದಾಗಿ ಅತಂತ್ರ ವಿಧಾನಸಭೆ ಸೃಷ್ಟಿಯಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅನಿವಾರ್ಯವಾಗಿ ಜೆಡಿಎಸ್ ಜೊತೆ ಸೇರಿ ಸಮ್ಮಿಶ್ರ ಸರ್ಕಾರ ರಚಿಸಬೇಕಾಯಿತು. ಆದರೆ ಇದೀಗ ಸಮ್ಮಿಶ್ರ ಸರ್ಕಾರದಲ್ಲಿ ಲಾಭ ನಷ್ಟದ ಲೆಕ್ಕಾಚಾರಗಳು ಹುಟ್ಟುಕೊಂಡಿವೆ. ಗ್ರಾಮ ವಾಸ್ತವ್ಯದ ಮೂಲಕ ಸಿಎಂ ಜೆಡಿಎಸ್ ಪಕ್ಷ ಸಂಘಟನೆ ಮಾಡುತ್ತಿದ್ದಾರೆ ಅನ್ನೋ ಆರೋಪಗಳು ಕೇಳಿಬರ್ತಿವೆ. ಹೀಗಾಗಿನೇ ಸಿದ್ದರಾಮಯ್ಯ ಪಕ್ಷ ಸಂಘಟನೆಗೆ ಮತ್ತೆ ಅಹಿಂದ ಮಂತ್ರ ಪಠಿಸೋಕೆ ಮುಂದಾಗಿರೋದು.
ಸಿದ್ದು ಅಹಿಂದ ಸಂಘಟನೆ ಕಟ್ಟಿದ್ದು ಯಾಕೆ? ಸಿದ್ದರಾಮಯ್ಯ ಅಹಿಂದ ಸಂಘಟನೆಯನ್ನ ಕಟ್ಟಿದ್ದು ಯಾಕೆ ಮತ್ತು ಹೇಗೆ ಅನ್ನೋದಕ್ಕೆ ಉತ್ತರ ಬೇಕು ಅಂದ್ರೆ 15 ವರ್ಷಗಳ ಹಿಂದಿನ ಇತಿಹಾಸವನ್ನ ನೋಡ್ಲೇಬೇಕು. ಅದನ್ನೀಗ ತೋರಿಸ್ತೀವಿ ನೋಡಿ. ಆರಂಭದಲ್ಲಿ ಭಾರತೀಯ ಲೋಕದಳ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದ ಸಿದ್ದರಾಮಯ್ಯ ಆನಂತರ ದೇವೇಗೌಡರ ಜೆಡಿಎಸ್ ಪಕ್ಷ ಸೇರಿದ್ರು. ಇದಕ್ಕೆ ಮೊದಲು ಹಲವು ಸಚಿವ ಸ್ಥಾನಗಳನ್ನು ಅಲಂಕರಿಸಿದ್ರು. ಹೀಗಾಗಿ 1996ರಲ್ಲಿ ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಸಿದ್ದರಾಮಯ್ಯನವರಿಗೆ ಗೌಡ್ರು ಬಿಟ್ಟ ಸಿಎಂ ಹುದ್ದೆ ಸಿಗಬೇಕಿತ್ತು. ಆದರೆ ದೇವೇಗೌಡರ ಚಾಣಾಕ್ಷ ನಡೆಯಿಂದ ಆಗ ಜೆಎಚ್ ಪಟೇಲ್ ಸಿಎಂ ಆಗಿದ್ರು. ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿದ್ರು. ಇನ್ನು 2004ರಲ್ಲಿ ಕರ್ನಾಟಕದಲ್ಲಿ ಎಸ್ಎಂ ಕೃಷ್ಣ ಸರ್ಕಾರದ ಮುಕ್ತಾಯದ ನಂತರ ಅತಂತ್ರ ವಿಧಾನಸಭೆ ನಿರ್ಮಾಣ ಆಗಿತ್ತು. ಆಗ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರೇ ಸಿಎಂ ಆಗಬೇಕಾಗಿತ್ತು. ಆದ್ರೆ ಧರ್ಮಸಿಂಗ್ ಸಿಎಂ ಆಗ್ತಾರೆ, ಸಿದ್ದರಾಮಯ್ಯ ಡಿಸಿಎಂ ಆಗ್ತಾರೆ. ಅದ್ರ ಹಿಂದೆ ಗೌಡ್ರ ರಣತಂತ್ರ ಅಡಗಿತ್ತು ಅಂತಾರೆ ರಾಜಕೀಯ ವಿಶ್ಲೇಷಕರು. ಒಂದು ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ದೇವೇಗೌಡರು ಅದ್ಭುತವಾಗಿ ಅಧ್ಯಯನ ಮಾಡಿರ್ತಾರೆ. ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡಿದ್ರೆ ಸಿದ್ದರಾಮಯ್ಯ ಹಿ ವಿಲ್ ಬಿಕಮ್ ವೆರಿ ಪವರ್ಫುಲ್, ನನ್ನ ಮಾತನ್ನ ಕೇಳುವವರು ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಬಿಟ್ಟು ದೇವೇಗೌಡರು ಧರ್ಮಸಿಂಗ್ ಅವರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ದೇವೇಗೌಡರ ಈ ನಡೆ ಸಿದ್ದರಾಮಯ್ಯನವರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಹೀಗಾಗಿ ಅಲ್ಲಿವರೆಗೂ ಹಾಲು ಜೇನಿನಂತಿದ್ದ ಗೌಡ್ರು ಸಿದ್ದರಾಮಯ್ಯನವರ ಸಂಬಂಧ ಎಣ್ಣೆ ಸೀಗೆಕಾಯಿ ಅಂತಾಯ್ತು. ಅಷ್ಟೇ ಅಲ್ಲ, ಡಿಸಿಎಂ ಆಗಿದ್ದ ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧ ತಮ್ಮದೇ ಆದ ಅಹಿಂದ ಸಂಘಟನೆಯನ್ನ ರೂಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ರು. ಉಪಮುಖ್ಯಮಂತ್ರಿಯಾಗಿ ಹಣಕಾಸು ಮತ್ತು ಅಬಕಾರಿ ಖಾತೆಗಳ ಜವಾಬ್ದಾರಿಯನ್ನು ಹೊತ್ತಿದ್ದ ಸಿದ್ದರಾಮಯ್ಯನವರು ತಾವು ಪ್ರಮಾಣ ವಚನ ಸ್ವೀಕರಿಸಿದ ದಿನದಿಂದ ದೇವೇಗೌಡರ ವಿರುದ್ಧ ತಮ್ಮದೇ ಆದಂತಹ ಒಂದು ಸಂಘಟನೆಯನ್ನು ರೂಪಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ. ಸರ್ಕಾರದಲ್ಲಿ ಇದ್ದುಕೊಂಡೇನೆ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಕರ್ನಾಟಕದ ಉದ್ದಗಲಕ್ಕೂ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಸಮಾವೇಶವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥ ಸಮಾವೇಶಗಳನ್ನು ಮಾಡ್ತಾ ಮೇಲ್ವರ್ಗದ ಯಜಮಾನಿಕೆ ರಾಜಕಾರಣದ ವಿರುದ್ಧ ಸೆಡ್ಡು ಹೊಡೆಯುವ ಎಲ್ಲ ಸೂಚನೆಗಳನ್ನು ನೀಡ್ತಾರೆ. ಹೀಗೆ ಸಿದ್ದರಾಮಯ್ಯನವರು ಅಹಿಂದ ಸಂಘಟನೆಯನ್ನ ಹುಟ್ಟುಹಾಕಿದ್ರಿಂದಲೇ ದೇವೇಗೌಡರು ಜೆಡಿಎಸ್ ಪಕ್ಷದಿಂದ ಸಿದ್ದರಾಮಯ್ಯನವರನ್ನು ಉಚ್ಚಾಟಿಸಿದ್ರು. I am expelled from JDS by Mr. Devegowda for my Ahinda activities. ಹೀಗೆ ಅಹಿಂದ ಸಂಘಟನೆ ಕಟ್ಟಿದ್ರಿಂದಲೇ ಅವತ್ತು ಸಿದ್ದರಾಮಯ್ಯ ಜೆಡಿಎಸ್ನಿಂದ ಹೊರಬಂದು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿದ್ರು. ಆನಂತರ ದೇವೇಗೌಡರು ಮತ್ತು ಜೆಡಿಎಸ್ ಪಕ್ಷದ ಬದ್ಧ ವೈರಿಯಂತೆ ಕೆಲಸ ಮಾಡಿದ್ರು. ಕೊನೆಗೆ 2013ರಲ್ಲಿ ಅಹಿಂದ ಮತಗಳು ಕೈ ಹಿಡಿದಿದ್ರಿಂದ ಕಾಂಗ್ರೆಸ್ ಪಕ್ಷವನ್ನು ಸಿದ್ದರಾಮಯ್ಯ ಅಧಿಕಾರಕ್ಕೆ ತಂದ್ರು. ಸಿಎಂ ಕೂಡ ಆಗಿದ್ರು. ಆದ್ರೀಗ ಕಾಂಗ್ರೆಸ್ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ಡಿಕೆ ಸಿಎಂ ಸ್ಥಾನದಲ್ಲಿದ್ದಾರೆ. ಸಿದ್ದು ಈ ಸರ್ಕಾರದ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ಎಚ್ಡಿಕೆ ಗ್ರಾಮ ವಾಸ್ತವ್ಯದಿಂದ ಜೆಡಿಎಸ್ಗಷ್ಟೇ ಅನುಕೂಲವಾಗಲಿದೆ. ಹಾಗಾಗಿ ಗೌಡ್ರ ಕುಟುಂಬದ ವೇಗಕ್ಕೆ ಕಡಿವಾಣ ಹಾಕೋಕೆ ಸಿದ್ದು ಅಹಿಂದದತ್ತ ಮರಳುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಸಿದ್ದು ಅಹಿಂದ ಸಂಘಟನೆಯ ಪ್ಲಾನ್ ಏನು? ಅಹಿಂದ ಶಾಸಕರು ಹಾಗೂ ಅಹಿಂದ ಪ್ರತಿನಿಧಿಸುವ ಸಚಿವರನ್ನು ಜೊತೆಗಿಟ್ಟುಕೊಂಡು ದೋಸ್ತಿ ಸರ್ಕಾರದ ಮೇಲೆ ಒತ್ತಡ ತರುವುದು ಸಿದ್ದರಾಮಯ್ಯನವರ ತಕ್ಷಣದ ಕಾರ್ಯಸೂಚಿ. ಈ ವರ್ಗದ ಅಭ್ಯುದಯಕ್ಕೆ ಇಂತಿಂತಹ ಕೆಲಸ ಆಗಲೇಬೇಕೆಂದು ಪಟ್ಟು ಹಿಡಿಸುವುದರ ಜೊತೆಗೆ ತಮ್ಮ ಅವಧಿಯ ಜನಪ್ರಿಯ ಯೋಜನೆಗಳು ಪುನಃ ಮುನ್ನೆಲೆಗೆ ಬರೋ ರೀತಿ ನೋಡಿಕೊಳ್ಳೋದು ಸಿದ್ದು ಮೆಗಾ ಪ್ಲಾನ್. ಇದರೊಂದಿಗೆ ಸರ್ಕಾರಕ್ಕೆ ಕಾಂಗ್ರೆಸ್ ಕವಚ ತೊಡಿಸಿದಂತಾಗುತ್ತೆ. ಜೊತೆಗೆ ತಮ್ಮ ಹೆಸರು ಸದಾ ಪ್ರಚಲಿತದಲ್ಲಿರುತ್ತೆ ಅನ್ನೋದು ಸಿದ್ದು ರಣತಂತ್ರ ಅನ್ನೋ ವಿಶ್ಲೇಷಣೆಗಳು. ಸಿದ್ದರಾಮಯ್ಯ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ರೆ ಜೆಡಿಎಸ್ ಬಿಜೆಪಿ ಸೈಡ್ ಲೈನ್ ಆಗ್ತವ. ಅಹಿಂದ ಅಸ್ತ್ರ ರಾಜಕೀಯದಲ್ಲಿ ಎಷ್ಟು ಪವರ್ಫುಲ್ ಆಗಿದೆ. ಈ ಅಸ್ತ್ರ ಪ್ರಯೋಗಕ್ಕೆ ಸಿದ್ದರಾಮಯ್ಯ ಹಿಂದೆ ಮುಂದೆ ನೋಡ್ತಾ ಇರೋದು ಯಾಕೆ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಅಷ್ಟೇ ಅಲ್ಲ, 2005ರಲ್ಲಿ ಅಹಿಂದ ಸಮಾವೇಶ ನಡೆಸಿ ಜೆಡಿಎಸ್ ಪಕ್ಷದಿಂದ ಉಚ್ಚಾಟಿತಗೊಂಡಿದ್ದರಿಂದ ಈ ಸಲ ಅಹಿಂದ ಸಮಾವೇಶ ಪಕ್ಷದ ಚೌಕಟ್ಟಿನೊಳಗೆ ನಡೆಸಲು ಚಿಂತನೆ ನಡೆಯುತ್ತಿದೆ ಎನ್ನಲಾಗುತ್ತಿದೆ. ಅದೇನೇ ಇರಲಿ, ಸಿದ್ದರಾಮಯ್ಯನವರ ಅಹಿಂದ ಅಸ್ತ್ರ ಎಷ್ಟು ಪವರ್ಫುಲ್ ಆಗಿರುತ್ತೆ, ಅದು ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನೋಡಿದ್ರಲ್ಲ, ಟಗರು ಸಿದ್ದರಾಮಯ್ಯನವರ ಮಾಸ್ಟರ್ ಪ್ಲಾನ್ ಹೇಗಿದೆ ಅನ್ನೋದನ್ನ. ಒಂದೊಮ್ಮೆ ಸಿದ್ದು ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದೇ ಆದ್ರೆ ಅದರ ಮೈಲೇಜ್ ಎಷ್ಟಿರುತ್ತೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇದೇ ಈ ಹೊತ್ತಿನ ಫೋಕಸ್ 18. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.